ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ, ನಂಬರ್ ಇರುತ್ತೆ. ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು. ಓಕೆ, ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷನ್ನು ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು. ನೀವು ಚಾನಲಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ. ಸೊ ನಾನು ಎಲ್ಲ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ. ಆ ನಂಬರ್ ಪ್ರಕಾರ ನೀವು ಹೋದರೆ ನೀವು ಸಿಂಪಲ್ ಆಗಿ ಇಂಗ್ಲೀಷನ್ನು ಕಲಿಬಹುದು. ಓಕೆ, ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ವೈ ಡಸಂಟ್ ಇಟ್ ವರ್ಕ್? ಇದರ ಅರ್ಥ ನನಗೆ ಕರೆಕ್ಟಾಗಿ ಹೇಳ್ತೀರಾ ಯಾರು? ಕನ್ನಡದಲ್ಲಿ ಇದೆಯಲ್ವಾ? ಅದು ಯಾಕೆ ಕೆಲಸ ಮಾಡಲ್ಲ? ಅದು ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಇದರ ಮೀನಿಂಗ್ ಏನು? ಯಾರಾದ್ರೂ ಹೇಳ್ತೀರಾ? ಅದ್ರ ಮೀನಿಂಗ್ ಏನು? ಅದು ಯಾಕೆ ಫಿಟ್ ಆಗಲ್ಲ? ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ವಾಟ್ ಇಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ದಟ್? Anybody? ಮಾಡ್ತಾ ಇಲ್ಲ. ಕಂಪ್ಯೂಟರ್ ಒಂದು ವಸ್ತು ಇರ್ಬೋದು, ಅದು ಯಾಕೆ ಸರಿಯಾಗಿ ನೋಡಿ, ಅಲ್ಲೇ ಕೆಲಸ ಮಾಡ್ತಾ ಇಲ್ಲ. ಇಲ್ಲೇ ನಾವು ಟೆನ್ಸ್ ಮಿಸ್ಟೇಕ್ ಮಾಡೋದು. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ ನಾನು ಕೇಳ್ತಾ ಇರೋದು, ಅದು ಯಾಕೆ ಕೆಲಸ ಮಾಡಲ್ಲ? ಮಾಡಲ್ಲ ಬೇರೆ, ಮಾಡ್ತಾ ಇಲ್ಲ ಬೇರೆ. ಮಾಡ್ತಾ ಇಲ್ಲ, ನೀವು ಮಾಡ್ದಲ್ಲ, ಡಲ್ಲ ಇಲ್ಲ, ಮಾಡ್ತಾ ಇಲ್ಲ, ಎರಡು ಬೇರೆ ಬೇರೆ ಟೆನ್ಸ್. ಅದು ಈಗ ಏನೋ ಕೆಲಸ ಮಾಡ್ತಾ ಇಲ್ಲ ಅಂತ ಇರ್ಬೇಕು. ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲ, ಮೊಬೈಲ್ ಯಾಕೆ ಕೆಲಸ ಮಾಡ್ತಾ ಇಲ್ಲ, ನೀನ್ ಯಾಕೆ ಕೆಲಸ ಮಾಡ್ತಾ ಇಲ್ಲ, ಅಥವಾ ಆ ವಸ್ತು ಯಾಕೆ ಕೆಲಸ ಮಾಡ್ತಾ ಇಲ್ಲ, ವಾಷಿಂಗ್ ಮಿಷಿನ್ ಯಾಕೆ ಕೆಲಸ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಬೇರೆ ತರ ನೀವು ಕೇಳ್ತೀರಿ, ವೈ ಡಸ್ ಯೂಸ್ ಮಾಡಲ್ಲ ನೀವು. ವೈ ಈಸ್ ಇಟ್ ನಾಟ್ ವರ್ಕಿಂಗ್? ವೈ ಈಸ್ ಇಟ್ ನಾಟ್ ವರ್ಕಿಂಗ್? ಈಗ ಯಾಕೆ ಅದು ಕೆಲಸ ಮಾಡ್ತಾ ಇಲ್ಲ ಅಂತ. ಓಕೆ, ಸೊ ಇಲ್ಲಿ ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ ಅಂತ ಕೇಳೋದು ಬೇರೆ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋದು ಬೇರೆ. ಸಾಮಾನ್ಯವಾಗಿ ನೋಡಿ, ಅದು ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಅದು ಯಾವ ಕೆಲಸ ಮಾಡ್ತಾನೆ ಇಲ್ಲ. ಅದು ಆಕ್ಚುಲಿ ಮಾಡ್ತಾ ಇರೋ ಪ್ರಶ್ನೆ ಇಲ್ಲ. ಅದು ಯಾಕೆ ಕೆಲಸ ಮಾಡಲ್ಲ? ಇದು ಮಾಡಲ್ಲ ಅನ್ನೋದಕ್ಕೆ ಅದು ಕೆಲಸ ಮಾಡಲ್ಲ. ಅದು ಯಾಕೆ ಕೆಲಸ ಮಾಡಲ್ಲ? ಓಕೆ, ಅದಕ್ಕೆ ಇದಿಲ್ಲ, ಏನೋ ಒಂದು ಇದಿದೆ, ಏನೋ ಒಂದು ಐಟಮ್, ಅದಕ್ಕೆ ಕೆಲಸ ಮಾಡಲ್ಲ. ಓಕೆ, ಸೊ ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್. ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದು ಈಗ ಯಾಕೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವು ವೈ ಈಸ್ ಇಟ್ ನಾಟ್ ವರ್ಕಿಂಗ್, ವೈ ಈಸ್ ಇಟ್ ನಾಟ್ ವರ್ಕಿಂಗ್. ಸೊ ವೈ ಈಸ್ ಇಟ್ ಹಾಕ್ತೀವಿ ಅಲ್ಲಿ ನಾವು. ಈಗ ನೀನ್ ಯಾಕೆ ಕೆಲಸ ಮಾಡ್ತಾ ಇಲ್ಲ, ವೈ ಆರ್ ಯು ನಾಟ್ ವರ್ಕಿಂಗ್. ಸೊ ಇದು ನೆಕ್ಸ್ಟ್ ಲೆವೆಲ್ ನಿಮಗೆ, ರೈಟ್? ನೆಕ್ಸ್ಟ್ ಟೆನ್ಸ್ ಇದು. ವೈ ಆರ್ ಯು ನಾಟ್ ವರ್ಕಿಂಗ್, ನೀನ್ ಯಾಕೆ ಕೆಲಸ ಮಾಡ್ತಾ ಇಲ್ಲ, ರೈಟ್? ವೈ ಡಿಡ್ಂಟ್ ಯು ವರ್ಕ್ ಯೆಸ್ಟರ್ಡೇ, ನೆನ್ನೆ ನೀನ್ ಯಾಕೆ ಕೆಲಸ ಮಾಡಲಿಲ್ಲ. ಸೊ ನಾವಿನ್ನು ಪಾಸ್ಟಿಗೆ ಹೋಗಿಲ್ಲ, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಹೋಗಿಲ್ಲ, ಫ್ಯೂಚರ್ಗೂ ಹೋಗಿಲ್ಲ, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಇದೀವಿ. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಯೂಸ್ ಡಸ್, ಡೂ, ಡಸ್, ಡೋಂಟ್, ಡಸಂಟ್, ಇದನ್ನೇ ಯೂಸ್ ಮಾಡಬೇಕು. ಓಕೆ, ಯಾಕೆ ಅದು ಕೆಲಸ ಮಾಡ್ತಾ ಇಲ್ಲ? ವೈ ಈಸ್ ಇಟ್ ನಾಟ್ ವರ್ಕಿಂಗ್. ಅಲ್ಲಿ ಇಸ್ ಇಟ್ ನಾಟ್ ಹಾಕಬೇಕು, ವರ್ಕಿಂಗ್ ING ಹಾಕಬೇಕು. ಇಲ್ಲಿ ವೈ ಡಸಂಟ್ ಇಟ್ ವರ್ಕ್, ಇಲ್ಲೇನು ING ಇಲ್ಲ, ಬಿಕಾಸ್ ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್. ವೈ ಡಸಂಟ್ ಇಟ್ ವರ್ಕ್? ಓಕೆ, ಅದು ಯಾಕೆ ಕೆಲಸ ಮಾಡುತ್ತೆ? ವೈ ಡಸ್ ಇಟ್ ವರ್ಕ್? ಯಾಕೆ ಕೆಲಸ ಮಾಡಲ್ಲ? ವೈ
why doesn't it work? Okay, so why doesn't it fit? ಅದ್ಯಾಕೆ ಫಿಟ್ ಆಗಲ್ಲ? ಯಾರು ಹೇಳಿದ್ರು ಫಿಟ್ ಆಗಲ್ಲ ಅಂತ? ಅದು ಫಿಟ್ ಆಗುತ್ತಲ್ವಾ? ಯಾಕೆ ಫಿಟ್ ಆಗಲ್ಲ? Why doesn't it fit? ಅದ್ಯಾಕೆ ಫಿಟ್ ಆಗಲ್ಲ? Why doesn't it match? ಯಾಕೆ ಮ್ಯಾಚ್ ಆಗಲ್ಲ? ಅದು ಯಾಕೆ ಮ್ಯಾಚ್ ಆಗಲ್ಲ? Why doesn't it match? ಯಾಕೆ ಮ್ಯಾಚ್ ಆಗಲ್ಲ? ಆಗುತ್ತೆ. ಸೊ ಇದು ಮ್ಯಾಚ್ ಆಗ್ತಾ ಬಂದಿದೆ, ಮ್ಯಾಚ್ ಆಗ್ತಾ ಇತ್ತು, ಮುಂದಿನ ಮ್ಯಾಚ್ ಆಗುತ್ತೆ, ಇವೆಲ್ಲದನ್ನು ಸೇರಿಸಿ ಹೇಳೋದು. ಈಗ ಮ್ಯಾಚ್ ಆಗ್ತಾ ಇಲ್ಲ, ಏನೋ ಒಂದು ಮ್ಯಾಚ್ ಆಗ್ತಿಲ್ಲ. ವೈ ಇಸ್ ಇಟ್ ನಾಟ್ ಮ್ಯಾಚಿಂಗ್? ಈಗ ಮ್ಯಾಚ್ ಯಾಕೆ ಆಗ್ಲಿಲ್ಲ? ವೈ ಡಿಡಂಟ್ ಇಟ್ ಮ್ಯಾಚ್? ಸೊ ಡಿಡಂಟ್ ಬರಬೇಕು, ಈಸ್ ನಾಟ್ ಬರಬೇಕು, ಇವೆಲ್ಲ ಬರುತ್ತೆ. ಓಕೆ, ನೌ ವೈ ಡಸಂಟ್ ಇಟ್ ಸೂಟ್? ಅದ್ಯಾಕೆ ಸೂಟ್ ಆಗಲ್ಲ? ವೈ ಡಸಂಟ್ ಇಟ್ ಸೂಟ್? ನೋ, ಇಟ್ ಡಸಂಟ್ ಸೂಟ್. ಅದು ಸೂಟ್ ಆಗಲ್ಲ. ಅದ್ಯಾಕೆ ಸೂಟ್ ಆಗಲ್ಲ? ಹಾಗೆ ವೈ ಡಸಂಟ್ ಇಟ್ ಸೆಲ್? ಅದು ಯಾಕೆ ಮಾರಾಟ ಆಗಲ್ಲ? ಇಲ್ಲ, ಅದು ಮಾರಾಟ ಆಗಲ್ಲ. ನಾವು ಆ ಪ್ರಾಡಕ್ಟ್ ಮಾಡಿದ್ರೆ ಅದು ಮಾರಾಟ ಆಗಲ್ಲ. ನೋ, ಇಟ್ ಡಸಂಟ್ ಸೆಲ್ ವೆಲ್. ಇಟ್ ಡಸಂಟ್ ಸೆಲ್ ವೆಲ್. ಯಾಕೆ? ವೈ ಡಸಂಟ್ ಇಟ್ ಸೆಲ್? ಹಾಗೆ ವೈ ಡಸಂಟ್ ಇಟ್ ಲಾಸ್ಟ್? ಅದು ಯಾಕೆ ಕೊನೆ ಆಗಲ್ಲ? ಇಟ್ ಡಸಂಟ್ ಲಾಸ್ಟ್ ಅಂದ್ರೆ ಕೊನೆ ಆಗೋದು, ಯಾವುದಾದ್ರೂ ಒಂದು ವಿಷಯ ಕೊನೆ ಆಗೋದು, ಆಗದೆ ಇರ್ಬೋದು. ವೈ ಡಸಂಟ್ ಇಟ್ ಲಾಸ್ಟ್? ಓಕೆ, ಸೊ ಈಗ ಇದು ವೈ ಡಸಂಟ್, ಹೌ ಡಸಂಟ್. ಸೊ ಹೌ ಡಸಂಟ್, ವಾಟ್ ಡಸಂಟ್, ವೇರ್ ಡಸಂಟ್, ವೆನ್ ಡಸಂಟ್, ಇದೆಲ್ಲ ಬಹಳ ಅಪರೂಪ. ಕಾಮನ್ ಆಗಿ ವೆನ್ ಡು ಯು, ವೆನ್ ಡಸ್ ಹಿ, ಈ ತರ. ಆಮೇಲೆ ಮಿಕ್ಕಿದ WH ಕ್ವೆಶನ್ಸ್ ಅಲ್ಲೆಲ್ಲ ನಿಮಗೆ ನೆಗೆಟಿವ್ ಬರೋದಿಲ್ಲ. ಅಪರೂಪ ಬರುತ್ತೆ, ಬರಲ್ಲ ಅಂತಲ್ಲ, ಬರುತ್ತೆ, ಅಪರೂಪ ಬರುತ್ತೆ, ಕಾಮನ್ ಆಗಿ ಬರೋದಿಲ್ಲ. ಈಗ ಇದೆಲ್ಲ ಅರ್ಥ ಆಯ್ತಲ್ವ ಎಲ್ರಿಗೂ? ಓಕೆ, ಸೊ ಇದನ್ನ ನೀವು ಡಸಂಟೇ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾಕೆ ಅದಾಗಲ್ಲ? ವೈ ಡಸಂಟ್ ಹಿ ಫಾಲೋ ದ ಡ್ರೆಸ್ ಕೋಡ್? ಅವನು ಯಾಕೆ ಸಾಮಾನ್ಯವಾಗಿ ಡ್ರೆಸ್ ಕೋಡ್ ಫಾಲೋ ಮಾಡಲ್ಲ? ವೈ ಡಸಂಟ್ ಹಿ ಲೈಕ್ ದಿಸ್ ಮೂವಿ? ಓಕೆ, ಸೊ ಇಲ್ಲಿ ದಿಸ್ ಮೂವಿ, ಅವನು ಈ ತರದ ಮೂವೀಸ್ ಯಾಕೆ ಲೈಕ್ ಮಾಡಲ್ಲ, ಅಥವಾ ಈ ಮೂವಿನ ಅವ್ನು ಯಾಕೆ ಲೈಕ್ ಮಾಡೋದಿಲ್ಲ ಅಂತ ಬರುತ್ತೆ. ಮಾಡಲ್ಲ, ಮಾಡೋದಿಲ್ಲ. ಸೊ ಈಗ ಅವನಿಗೆ ಯಾಕೆ ಈ ಮೂವಿ ಇಷ್ಟ ಆಗಿಲ್ಲ ಅಥವಾ ಆಗಲ್ಲ? ಅವನಿಗೆ ಯಾಕೆ ಈ ಮೂವಿ ಇಷ್ಟ ಆಗಲ್ಲ? 3-4 ಸಲ ನೋಡಿದ್ದೇನೆ, ಆದ್ರೂ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಯಾಕೆ? ಓಕೆ, ಸೊ ವೈ ಡಸಂಟ್ ಹಿ ಸೀಮ್ ಹ್ಯಾಪಿ? ಅವನು ಯಾವಾಗಲೂ ಯಾಕೆ ಹ್ಯಾಪಿಯಾಗಿ ಕಾಣಲ್ಲ ಆ ಥರ? ಸೊ ಅದು ಯಾವಾಗಲೂ ಅಂತ, ಕಂಟಿನ್ಯೂಸ್ ಅಲ್ಲ, ಫ್ಯೂಚರ್ ಅಲ್ಲ, ಪಾಸ್ಟ್ ಅಲ್ಲ. ಓಕೆ, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದ್ರೆ ನಿಮಗೆ ಎಲ್ಲ ಟೈಮಲ್ಲಿ ಇರೋ ತರ ಬರುತ್ತೆ. ಓಕೆ, ರೈಟ್. ಈಗ ವೈ ಡೋಂಟ್ ಬರ್ಕೊಂಡಿಲ್ವಲ್ಲ ನಾನು? ಇದು ವೈ ಡಸಂಟ್ ಏನಾ? ವೈ ಡೋಂಟ್ ಯು ಕಾಲ್? ಓಕೆ, ಸೊ ಇದನ್ನ ಒಂದ್ಸಲ ನೋಡಿ, ಟೈಮ್ ಇದೆಯಲ್ಲ, ಸುಮ್ಮನೆ ಜಸ್ಟ್ ಒಂದು 2 ಮಿನಿಟ್ಸ್ ಹೋಗಿ ಅದನ್ನೇ ಜಸ್ಟ್ ನೋಡ್ಕೊಂಡು ಓದ್ರಿ. ಆಮೇಲೆ ನಾವು ಬೇರೆ ಹೂಸ್ ಮತ್ತೆ ವಿಚ್ ಇದೆ. ಓಕೆ, ಹೂಸ್ ಮತ್ತೆ ವಿಚ್ ಇದೆ. ಹೂಸ್ ಮತ್ತೆ ವಿಚ್ ಮುಗಿದ್ರೆ ನಿಮಗೆ ಸಿಂಪಲ್ ಪ್ರೆಸೆಂಟ್ ಒಂದು ಇದೇ ಮುಗ್ದಂಗೆ, WH ಕ್ವೆಶನ್ಸ್ ಮುಗ್ದಂಗೆ. ಹೂಮ್ ಇದೆ, ಹೂಮ್ ಈಗ ಬೇಡ, ಹೂಮ್ ನಾನು ಹೇಳಿದ್ರೆ ಅಡ್ವಾನ್ಸ್ ಲೆವೆಲ್ ತಗೊಳ್ತೀನಿ. ಹೂಸ್ ಮತ್ತೆ ವಿಚ್ ಇದೆ, ಅದನ್ನ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸ್ತೀನಿ ಇವಾಗ. ಓಕೆ, ಇದೊಂದು 5 ಮಿನಿಟ್ಸ್ ಇದನ್ನು ಹಾಗೆ ನೋಡಿ. ಅಂಡ್ ನೆಕ್ಸ್ಟ್ ಕ್ಲಾಸಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ಓಕೆ,
ಓಕೆ, ಜಸ್ಟ್ ಒಂದು ಐಡಿಯಾ ಬಂತಲ್ಲ ನಿಮಗೆ. ಈಗ ನಾವು ಲೆಟ್ಸ್ ಮೂವ್ ಆನ್ ಟು ಇದಾಯ್ತಲ್ವಾ, ವಿಚ್. ಓಕೆ, ವಿಚ್ ಅಲ್ಲಿ ನೋಡಿ, ವಿಚ್ ಅಲ್ಲಿ ನಾನು ನಿಮಗೆ ಇದರಲ್ಲಿ WH ಎಸ್ ನೋ ಕ್ವೆಶನ್, ಎಸ್ ನೋ ಅಲ್ಲ, ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ತಿದ್ವಿ, ಈಸ್ ಮತ್ತೆ ಆಮ್ ಆರ್, ಈಸ್ ಆಮ್ ಆರ್ ಅಲ್ಲಿ WH ಕ್ವೆಶನ್ಸ್ ವಿದೌಟ್ ಬೀಯಿಂಗ್ ವರ್ಬ್ಸ್, ರೈಟ್. ಸೊ ಅದರಲ್ಲಿ ವಿಚ್ ನಾನು ಹೆಂಗ್ ಹೇಳಿದೆ ಅದೇ ಸೇಮ್ ಪ್ಯಾಟರ್ನ್ ಅಲ್ಲೇ ಬರುತ್ತೆ. ಇಲ್ಲಿ ನೋಡಿ, ವಿಚ್ ಆದ್ಮೇಲೆ ನಿಮಗೆ ಕಾರ್ ಬರುತ್ತೆ, ವಿಚ್ ಆದ್ಮೇಲೆ ಆಕ್ಸಿಲರಿ ವರ್ಬ್ ಬರೋದಿಲ್ಲ, ವಿಚ್ ಆದ್ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಏನ್ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ. ವಿಚ್ ಸಬ್ಜೆಕ್ಟ್, ಅದಾದ್ಮೇಲೆ ನಿಮಗೆ ಡೂ ಡಸ್ ಅದೆಲ್ಲ ಬರುತ್ತೆ. ಓಕೆ, ಸೊ ಈಗ ನೋಡಿ, ವಿಚ್ ಕಾರ್ ಡೂ ಯು ಡ್ರೈವ್ ಟು ವರ್ಕ್, ವಿಚ್ ಕಾರ್, ವಿಚ್ ಡೂ ಯು ಕಾರ್ ಅಲ್ಲ, ವಿಚ್ ಕಾರ್ ಡೂ ಯು ಡ್ರೈವ್ ಟು ವರ್ಕ್. ಸೊ ವಿಚ್ ಕಾರ್, ಯಾವ ಕಾರನ್ನ ಡ್ರೈವ್ ಮಾಡ್ತೀಯಾ ಕೆಲಸಕ್ಕೆ, ನೀನು ಕೆಲಸಕ್ಕೆ ಯಾವ ಕಾರನ್ನ ಡ್ರೈವ್ ಮಾಡ್ತೀಯಾ. ಓಕೆ, ವಿಚ್ ಕಾರ್ ಡೂ ಯು ಡ್ರೈವ್ ಟು ಯುವರ್ ವರ್ಕ್ ಅಂದ್ರೆ ಯಾವ ಕಾರಲ್ಲಿ ನೀನು ಕೆಲಸಕ್ಕೆ ಹೋಗ್ತೀಯ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಲ್ಯಾಪ್ಟಾಪ್ ಡೂ ಯು ಯೂಸ್, ನೀನು ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತೀಯ. ಸಾಮಾನ್ಯವಾಗಿ ಮರಿಬೇಡಿ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಾಮಾನ್ಯವಾಗಿ ಅಂತಾನೆ ಯೂಸ್ ಮಾಡಬೇಕು. ವಿಚ್ ಲ್ಯಾಪ್ಟಾಪ್ ಡೂ ಯು ಯೂಸ್, ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತೀಯಾ. ನಾನು HP ಯೂಸ್ ಮಾಡ್ತೀನಿ, ಐ ಯೂಸ್ HP ಲ್ಯಾಪ್ಟಾಪ್, ಆರ್ ಐ ಯೂಸ್ ಡೆಲ್, ಆರ್ ಐ ಯೂಸ್ ಲೆನೋವೋ. ವಿಚ್ ಅಂತ ಕೇಳ್ತಾ ಇರೋದು, ಒಂದಷ್ಟು ಬ್ರ್ಯಾಂಡ್ಗಳಿದಾವೆ, ಲೆನೋವೋ, ಡೆಲ್, HP, ಏಸೂಸ್, ಯಾವ್ದು ಯೂಸ್ ಮಾಡ್ತೀಯಾ ಅಂತ ಕೇಳ್ತಾ ಇರೋದು. ಓಕೆ, ಇಲ್ಲಿ ನೀವು ವಾಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೋಡಿ, ವಿಚ್ ಕಾಫಿ ಶಾಪ್ ಡು ವಿಚ್ ಪಾಡ್ಕಾಸ್ಟ್ ಡು ಯು ಲಿಸನ್ ಟು, ವಿಚ್ ಪಾಡ್ಕಾಸ್ಟ್ ಡು ಯು ಲಿಸನ್ ಟು. ಓಕೆ, ಸೊ ಪಾಡ್ಕಾಸ್ಟ್ ಅಂದ್ರೆ ಏನು, ಕನ್ನಡದಲ್ಲಿ ಪಾಡ್ಕಾಸ್ಟ್ ಅಂದ್ರೆ ಏನೂ ಇಲ್ಲ, ಒಟ್ಟು ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತೀರ ನೀವು, ಒಬ್ರು ಕೂತಿರ್ತಾರೆ, ಒಬ್ರು ಡಾಕ್ಟರ್ ಕೂತಿರ್ತಾರೆ, ಇನ್ನೊಬ್ರು ಕೂತಿರ್ತಾರೆ, ಅವ್ರ ಹತ್ರ ಡಾಕ್ಟರ್ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಎ ಪಾಡ್ಕಾಸ್ಟ್. ಆ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ಪಾಡ್ಕಾಸ್ಟ್ ಅಂತ ಹೇಳ್ತಾರೆ. ಯುಗಳ ಕಾರ್ಯಕ್ರಮ ಅನ್ಸುತ್ತೆ ಕನ್ನಡದಲ್ಲಿ, ಯುಗಳ ಕಾರ್ಯಕ್ರಮ, ಯುಗಳ ಡ್ಯುಯಲ್ ಲೈಕ್ ಪಾಡ್ಕಾಸ್ಟ್. ಓಕೆ, ಅದೇ ತರ ಇನ್ನೊಬ್ಬ ವ್ಯಕ್ತಿ ಕೂತಿರ್ತಾನೆ, ಇಬ್ಬರು ಕೂತಿರ್ತಾರೆ, ಮಾತಾಡ್ತಾರೆ ಅವರಿಬ್ರು, ಅವ್ರ ಪ್ರಶ್ನೆ ಕೇಳೋದು, ಇವ್ರು ಉತ್ತರ ಹೇಳೋದು, ಅವರ ಎಕ್ಸ್ಪೀರಿಯನ್ಸ್ ಹೇಳೋದು. ಇದು 3-4 ಜನ ಕೂತಿದ್ರೆ ಆಗೋದೆ, 3-4 ಜನ ಕೂತಿದ್ರೆ ಅದು ಬೇರೆ ತರ, ಅದಕ್ಕೆ ಪ್ರೋಗ್ರಾಮ್ ಬೇರೆ ಇದೆ. ಇಬ್ರು ಕೂತಿರ್ಬೇಕು, ಇಬ್ಬರಲ್ಲಿ ಒಬ್ರು ಇಬ್ರು ಆ ತರ ಕೂತ್ಕೊಂಡು ಒಬ್ರು ಪ್ರಶ್ನೋತ್ತರ ಮಾಡಿದಾಗ ದಟ್ ಇಸ್ ಕಾಲ್ಡ್ ಪಾಡ್ಕಾಸ್ಟ್. ಓಕೆ, ನೆಕ್ಸ್ಟ್, ವಿಚ್ ಕಾಫಿ ಶಾಪ್ ಡು ಯು ಪ್ರಿಫರ್, ಯಾವ ಕಾಫಿ ಶಾಪ್ ಅನ್ನು ನೀವು ಪ್ರಿಫರ್ ಮಾಡ್ತೀರಾ. ಪ್ರಿಫರ್ ಅಂದ್ರೇನು, ಆದ್ಯತೆ. ವಿಚ್ ಬ್ರ್ಯಾಂಡ್ ಆಫ್ ಶೂಸ್ ಡು ಯು ವೇರ್, ನೀವು ವಿಚ್ ಬ್ರ್ಯಾಂಡ್ ಆಫ್ ಶೂಸ್ ಡು ಯು ವೇರ್, ನೀನು ಯಾವ ಬ್ರ್ಯಾಂಡಿನ ಶೂ ಹಾಕೊಳ್ತೀಯಾ, ಯಾವ ಬ್ರ್ಯಾಂಡಿನ, ವಿಚ್ ಬ್ರ್ಯಾಂಡ್ ಆಫ್ ಶೂಸ್, ವಿಚ್ ಬ್ರ್ಯಾಂಡ್ ಶೂಸ್ ಅಲ್ಲ, ವಿಚ್ ಬ್ರ್ಯಾಂಡ್ ಆಫ್ ಶೂಸ್ ಡು ಯು ವೇರ್. ವಿಚ್ ಪ್ರೊಫೆಸರ್ಸ್ ಲೆಕ್ಚರ್ಸ್ ಡು ಯು ಲೈಕ್, ಯಾವ ಪ್ರೊಫೆಸರ್ನ ಲೆಕ್ಚರ್ಗಳನ್ನು ನೀನು ಇಷ್ಟಪಡ್ತೀಯಾ. ವಿಚ್ ಪ್ರೊಫೆಸರ್ಸ್. ವಿಚ್ ವೆಬ್ಸೈಟ್ ಡು ಯು ವಿಸಿಟ್ ಆಫನ್, ವಿಚ್ ವೆಬ್ಸೈಟ್ ಡು ಯು ವಿಸಿಟ್ ಆಫನ್, ನೀನು ಯಾವ ವೆಬ್ಸೈಟಿಗೆ ಆಗಾಗ ವಿಸಿಟ್ ಕೊಡ್ತೀಯಾ. ವೆಬ್ಸೈಟ್ ಅಂದ್ರೆ ನಾವು ಇಂಟರ್ನೆಟ್ ಅಲ್ಲಿ ಯಾವ್ದಾದ್ರು ಯೂಸ್ ಮಾಡ್ತೀವಿ. ಓಕೆ, ಸೊ ಏನ್ ಯಾರು ಕಾಣ್ತಾ ಇಲ್ಲ, 1 2 3 4 ಜನ ಇದ್ದೀರಾ. ನೆಟ್ವರ್ಕ್ ಇಶ್ಯೂ ಇದೆಯಾ, ವೇರ್ ಆರ್ ಅದರ್ಸ್. ಟೈಮ್ ಆಯ್ತು ಅಂತ ನನಗಿಂತ ಮುಂಚೆನೇ ಎಸ್ಕೇಪ್ ಆಗಿಬಿಡ್ತಾರೆ. ಓಕೆ, ಸೊ ಹಾಗೇನೆ ಇದು ಸುಮ್ಮನೆ ವಿಚ್ ಅಲ್ಲಿ ನೋಡಿ. ನೆಕ್ಸ್ಟ್ ನೋಡಿ, ವಿಚ್ ಆಯ್ತಲ್ವಾ, ಇಲ್ಲಿ ವಿಚ್ ಅಲ್ಲಿ ನಿಮಗಿರೋದು ಇದೆ, ಲೈಕ್ ಡೂ ಯು ಇದೆಯಲ್ವಾ, ಯು ತೆಗೆದುಬಿಟ್ಟು ಸಬ್ಜೆಕ್ಟ್ ಚೇಂಜ್ ಮಾಡಿ. ದೇ, ವಿ, he, she, it. Which car do you, ಇಲ್ಲಿ ಡೂ ತೆಗೆದುಬಿಟ್ಟು ಹಿ ಹಾಕಿದ್ರೆ
ವಿಚ್ ಕಾರ್ ಡಸ್ ಹಿ, ವಿಚ್ ಕಾರ್ ಡಸ್ ಹಿ ಡ್ರೈವ್ ಟು ವರ್ಕ್. ಅದೇ ತರ ವಿಚ್ ಲ್ಯಾಪ್ಟಾಪ್ ಡಸ್ ಹಿ ಯೂಸ್, ಡೂ ತೆಗೆದ್ಬಿಟ್ಟು ಡಸ್ ಹಾಕ್ಬೇಕು, ಡೋಂಟ್ ತೆಗೆದ್ಬಿಟ್ಟು ಡಸಂಟ್ ಹಾಕ್ಬೇಕು. ಓಕೆ, ಆಯ್ತಲ್ಲ. ನೆಕ್ಸ್ಟ್ ಹೂಸ್ ಅಂತ ಬರುತ್ತೆ. ಹೂಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. See you in the next class. Good night everyone.